ಹಲೋ ಎಲ್ರಿಗೂ ನಮಸ್ಕಾರ. ಇನ್ನೇನು ವುಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗೋದಕ್ಕೆ ಕೆಲವೇ ದಿನ ಅಷ್ಟೇ ಬಾಕಿ ಇದೆ. ಸೊ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ RCB ವುಮೆನ್ಸ್ ತಂಡಕ್ಕೆ ಬಿಗ್ ಶಾಕ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಏನಾಗಿದೆ ಏನು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ್ಟ ಅಂತ ಸ್ಟಾರ್ಟ್ ಮಾಡೋಣ. ಸೊ RCBಯ ಸ್ಟಾರ್ ಆಲ್ರೌಂಡರ್ ಆಗಿರುವ ಎಲಿಸ್ ಪೆರಿ ಅವರು ಈ ಸೀಸನ್ ಆಡೋದಿಲ್ಲ ಅಂತ ಹೇಳಿದ್ದಾರೆ, ವಿತ್ಡ್ರಾ ಮಾಡಿದ್ದಾರೆ. ಪರ್ಸ್ನಲ್ ರೀಸನ್ಸ್ನಿಂದ ಈ ಸೀಸನ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಡೋದಿಲ್ಲ ಅಂತ ಎಲಿಸ್ ಪೆರಿ ಹೇಳಿದಾರಂತೆ. ಸೊ ಹಾಗಾಗಿ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು RCB ವುಮೆನ್ಸ್ ತಂಡಕ್ಕೆ. ಯಾಕಂದರೆ ಮೇನ್ ಬ್ಯಾಟರ್ ಹಾಗೆಯೇ ಬಾಲಿಂಗ್ ಕೂಡ ಆಗಿದ್ದರು ಅವರು. ಸೊ ಹಾಗಾಗಿ RCB ವುಮೆನ್ಸ್ ತಂಡ ಖಂಡಿತವಾಗ್ಲೂ ಪೆರಿ ಅವರನ್ನು ಮಿಸ್ ಮಾಡ್ಕೊಳ್ತಾರೆ. ಸೊ ಇವಾಗ ಇನ್ನು ಎಲಿಸ್ ಪೆರಿ ಅವ್ರನ್ನ ರಿಪ್ಲೇಸ್ ಮಾಡೋದು ಕೂಡ ಕಷ್ಟ. ಪೆರ್ರಿ ಅಂತಹ ಆಟಗಾರ್ತಿಯರನ್ನ ರಿಪ್ಲೇಸ್ ಮಾಡೋದು ಕೂಡ ಕಷ್ಟ. ಸೊ ಅವರ ಬದಲಾಗಿ ಇವಾಗ ಸಯಾಲಿ ಸತ್ಗರೆ ಅವ್ರನ್ನ ತಗೊಂಡಿದ್ದಾರೆ. ಸೊ ಆಲ್ರೌಂಡರ್ ಇವರು ಕೂಡ ಮಹಾರಾಷ್ಟ್ರ ಆಲ್ರೌಂಡರು. ಸೊ ಪೆರಿ ಅವ್ರನ್ನ ರಿಪ್ಲೇಸ್ ಮಾಡೋದು ತುಂಬಾ ಕಷ್ಟ. ಆದರೂ ಒಂದು ರಿಪ್ಲೇಸ್ಮೆಂಟ್ ಅಂತ ತೊಗೋಬೇಕು ಅಂತ ತೊಗೊಂಡಿದ್ದಾರೆ. ಸೊ ಇವರು ಕೂಡ ಚೆನ್ನಾಗಿ ಆಡ್ಬೋದು, ಗೊತ್ತಿಲ್ಲ ನನಗೆ. ಸೊ ಆದರೆ ಪೆರ್ರಿ ಅಂತಹ ಆಟಗಾರ್ತಿಯರನ್ನು ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಆಡಿದ್ದಾರೆ RCB ವುಮೆನ್ಸ್ ತಂಡಕ್ಕೆ, ಟಾಪ್ ಸ್ಕೋರರ್ ಆಗಿದ್ದಾರೆ. ಹಾಗೆಯೇ ಬೌಲಿಂಗಲ್ಲೂ ಬೇಕಾದಾಗ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಬಿಗ್ ಬ್ಲೋ ಅಂತಲೇ ಹೇಳ್ಬೋದು RCB ವುಮೆನ್ಸ್ ತಂಡಕ್ಕೆ. ಇನ್ನೇನು ಕೆಲವೇ ದಿನ ಇದೆ ಸ್ಟಾರ್ಟ್ ಆಗೋದಕ್ಕೆ. ಸೊ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಒಂದು ಬಿಗ್ ಬ್ಲೋ ಬಿದ್ದಿದೆ ಅಂತಲೇ ಹೇಳ್ಬೋದು RCB ವುಮೆನ್ಸ್ ತಂಡಕ್ಕೆ. ಸೊ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಸೀಸನ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ. ಸೊ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಾರೆ RCB ವುಮೆನ್ಸ್ ತಂಡ ಪೆರಿ ಅವ್ರನ್ನ. ಸೊ ಪರ್ಸ್ನಲ್ ರೀಸನ್ಸ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಡಿಸಿಷನ್ನ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಸೊ ನೋಡೋಣ ಈ ಸೀಸನ್ ಹೇಗಾಗುತ್ತೆ ಅಂತ. ಸೊ ಪೆರಿ ಅವರು ಇಲ್ಲದೆ ಇರೋದು ಸ್ವಲ್ಪ ಹೊಡೆತ ಬೀಳ್ಬೋದು RCB ವುಮೆನ್ಸ್ ತಂಡಕ್ಕೆ ಅಂತ ಅನಿಸ್ತಾ ಇದೆ. ಸೊ ಇದಾಗಿತ್ತು ಈ ಅಪ್ಡೇಟು. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ. ಥ್ಯಾಂಕ್ ಯು.